ಹಿರಿಯರೆಲ್ಲರಿಗೂ ನಮಸ್ಕಾರ. ಸಮಾಜದಲ್ಲಿ ಹಿರಿಯರಿಗೆ ಗೌರವಾದರಗಳು ಕಡಿಮೆಯಾಗುತ್ತಿರುವ ಈ ಕಾಲದಲ್ಲಿ ಹಿರಿಯರಲ್ಲಿನ ಕಿರಿಯರು ಹಿರಿಯರಿಗೆ ಸನ್ಮಾನ ಮಾಡಿ ಮಾನಸಿಕ ನೆಮ್ಮದಿಯನ್ನು ಉಂಟು ಮಾಡುತ್ತಿರುವುದು ನಿಜವಾಗಿಯೂ ಸ್ವಾಗತಾರ್ಹ ಸಂಗತಿ. ಮಕ್ಕಳು ಮೊಮ್ಮಕ್ಕಳು ಅವರವರ ಕೆಲಸಗಳಲ್ಲಿ ನಿರತರಾಗಿ ಹಿರಿಯರನ್ನು ನಿರ್ಲಕ್ಷಿಸುವಂತಹ ಪರಿಸ್ಥಿತಿ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷವೂ 75 ವರ್ಷ ತುಂಬಿದ ಹಿರಿಯರನ್ನು ಸನ್ಮಾನಿಸುತ್ತಾ ಅವರಿಗೆ ಒಂದಿಷ್ಟು ನೆಮ್ಮದಿಯನ್ನುಂಟು ಮಾಡುವ ಕೆಲಸವನ್ನು ಬಾಗೇಪಲ್ಲಿ ಅಥವಾ ಭಾಗ್ಯನಗರದ ಸರ್ಕಾರಿ ನಿವೃತ್ತ ನೌಕರರ ಸಂಘವು ಮಾಡುತ್ತಿದೆ. ಇತ್ತೀಚೆಗೆ ಅಂದರೆ 28/12/2025 ಬಾಗೇಪಲ್ಲಿ ಅಥವಾ ಭಾಗ್ಯನಗರ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘವು 75 ವರ್ಷ ತುಂಬಿದ ಸರ್ಕಾರಿ ನಿವೃತ್ತ ನೌಕರರನ್ನು ಸನ್ಮಾನಿಸಿತು. ಭಾಗ್ಯನಗರದ ಹತ್ತಿರದ ಗಡಿದಂ ಪುಣ್ಯಕ್ಷೇತ್ರದಲ್ಲಿರುವ ವೇದಮಾತೆ ಗಾಯತ್ರಿ ದೇವಾಲಯದಲ್ಲಿ ಈ ಹಿರಿಯರನ್ನು ಸನ್ಮಾನಿಸಲಾಯಿತು. ಆ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ನೋಡೋಣ ಬನ್ನಿ. ಸನ್ಮಾನ ಸಮಾರಂಭ 75 ವರ್ಷ ತುಂಬಿದ ಸರ್ಕಾರಿ ನಿವೃತ್ತ ನೌಕರರಿಗೆ. ಕಾರ್ಯಕ್ರಮದ ನಿರೂಪಣೆಯನ್ನು ನಿವೃತ್ತ ಶಿಕ್ಷಕರಾದ ವೆಂಕಟೇಶ್ ಅವರು ಮಾಡಿದರು. ಶ್ರೀ PG ಶಿವಶಂಕರ್ ಅವರು ವಿಘ್ನೇಶ್ವರನ ಪ್ರಾರ್ಥನೆಯಿಂದ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಾರ್ಥಿಸಿದರು. ಅನೇಕ ಮಹಿಳಾ ಸದಸ್ಯರು ಹಾಗೂ ಪುರುಷರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸ್ವಾಗತ ಭಾಷಣವನ್ನು DV ಶ್ರೀನಿವಾಸ ಅವರು ಮಾಡಿದರು. ಶ್ರೀ E ಮುನಿಯಪ್ಪನವರು, ರಾಮದಾಸರವರು, PC ಲಕ್ಷ್ಮಯ್ಯನವರು, ವೀರಾಚಾರ್ಯವರು, ಭಾಸ್ಕರ್ ರೆಡ್ಡಿಯವರು, ಶ್ರೀ ಸಂಪಂಗಿ ರಾಮಯ್ಯನವರು, ಶ್ರೀ ಕಾಜಾಪೀರ್ ರವರು, ಶ್ರೀ ಗೋಪಾಲ್ ರವರು, ಶ್ರೀ ನರಸಿಂಹಮೂರ್ತಿಯವರು ಮುಂತಾದವರನ್ನು ಮುನಿಯಪ್ಪನವರು ಸ್ವಾಗತಿಸಿದರು. ಶ್ರೀ ವೆಂಕಟರಾಮಯ್ಯನವರು, ಶ್ರೀ ವೀರಾಚಾರ್ಯವರು, ಅಧ್ಯಕ್ಷರಾದ ವೆಂಕಟಸ್ವಾಮಿಯವರು, ಮತ್ತು ಸುಮಾರು 7 ಜನರನ್ನು 75 ವರ್ಷ ತುಂಬಿದ ಮಹನೀಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವರದಿಯನ್ನು ಓದಿದವರು ನಿವೃತ್ತ ಶಿಕ್ಷಕಿ ಶ್ರೀಮತಿ ಶಕುಂತಲಾರವರು, ದಾನಿಗಳಾದ ಶ್ರೀ ಶ್ರೀರಾಮುಲು ಶೆಟ್ಟಿಯವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಶ್ರೀ ಸತ್ಯನಾರಾಯಣರಾವ್ ಹಾಗೂ ನರಸಪ್ಪನವರನ್ನು ಕೂಡ ಸನ್ಮಾನಿಸಲಾಯಿತು ಮತ್ತು ಶ್ರೀ ಮುನಿರಾಮಯ್ಯನವರನ್ನು ಸನ್ಮಾನಿಸಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೆಂಕಟರಮಣಪ್ಪನವರನ್ನು ಸ್ವಾಗತಿಸಲಾಯಿತು, ಸನ್ಮಾನಿಸಲಾಯಿತು. ಜಿಲ್ಲಾ ಮಟ್ಟದ ಕಾರ್ಯದರ್ಶಿಗಳು, ಅಧ್ಯಕ್ಷರು ಹಾಗೂ ಶ್ರೀ ನಾಗಭೂಷಣ್ ರಾವ್, ಹಿರಿಯರಾದ ಶ್ರೀ ನಾಗಭೂಷಣ್ ರಾವ್ರವರನ್ನು PGS ರವರು ಸನ್ಮಾನಿಸಿದರು. ಅಧ್ಯಕ್ಷರ ಭಾಷಣದಲ್ಲಿ ಶ್ರೀ ವೆಂಕಟಸ್ವಾಮಿಯವರು ನಿವೃತ್ತ ನೌಕರರ ಅನೇಕ ಕಾರ್ಯಕ್ರಮಗಳು ಎಲ್ಲರ ಸಹಕಾರದೊಂದಿಗೆ ತುಂಬ ಸುಸೂತ್ರವಾಗಿ ನಡೆಯುತ್ತಿವೆ ಎಂದು ಹೇಳಿದರು. ಶ್ರೀ ಮುನಿರಾಮಯ್ಯನವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಕೊನೆಯದಾಗಿ ಎಲ್ಲರೂ ಗೌರವದಿಂದ ರಾಷ್ಟ್ರಗೀತೆಯನ್ನು ಹಾಡಿದರು.
ಈ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಸಂಪನ್ನವಾಯಿತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.